ರಾಯರ ಕಣ್ಣು ಅಮೃತ ಯಾವ ರೀತಿಯಾಗಿ ಸತ್ತವರನ್ನ ಬದುಕಿಸತ್ತೋ ಹಾಗೆ ಈ ರಾಯರ ಕಣ್ಣೂ ಕೂಡ ಅಮೃತದಂತೆ ಭಕ್ತರನ್ನ ಸಂಜೀವನಗೊಳಿಸ್ತಕ್ಕಂಥ ಶಕ್ತಿಯಿಂದ ಕೂಡಿತ್ತು. ಅವರ ದೃಷ್ಟಿ ಬಿದ್ರೆ ಸಾಕು, ಎಷ್ಟೋ ಜನ ಉದ್ಧತರಾಗ್ತಾ ಇದ್ರು, ಎಷ್ಟೋ ಜನ ಪವಿತ್ರರಾಗ್ತಾ ಇದ್ರು. ಹೀಗಾಗಿ ಅವರ ಆ ಕಣ್ಣಿನಲ್ಲಿ ಅಮೃತವನ್ನೇನಾದರೂ ಕೂಡ ತುಂಬಿಕೊಂಡು ಬಿಟ್ಟಿದ್ದಾರೆ. ಏನೋ ಮುಖದಲ್ಲಿ ಚಂದ್ರ, ಕೈಯಲ್ಲಿ ಕಲ್ಪವೃಕ್ಷ, ಕಣ್ಣಿನಲ್ಲಿ ಅಮೃತ, ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿ. ಹಾಗಾದ್ರೆ ರಾಯರು ಇಷ್ಟು ಜನರನ್ನ ತಮ್ಮ ಜೀವಿತಾವಧಿಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದನ್ನ ಕಂಡು ಈ ಎಲ್ಲರ ಅಪ್ಪಂದಿರಾಗಿರ್ತಕ್ಕಂತಹ ಯಾವ ಸಮುದ್ರ ಇದ್ದಾನೆ ತುಂಬಾ ಸಂತೋಷವನ್ನ ಪಟ್ಟ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरिन्दवे श्री राघवेन्द्र गुरवे नमो अत्यंत दयालवे ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಸಮುದ್ರದಲ್ಲಿ ಅಲೆಗಳು ಮೇಲೆತ್ತು ಬರ್ತಾ ಇದೆ. ಅದನ್ನ ನೋಡಿ ಕವಿಗಳು ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ವದನೆ ವಿಧುಂ ಕರತಲೆ ಸುರದ್ರುಮಂ ನಯನೆ ಸುಧಾಮಧಿಮನಃ ಶ್ರಿಯಂ ಚಯಃ ನಿಜ ಸಂತತಿಂ ಯತಿವರೇನು ಸಂದಧನ್ಮುದಿತೋ ನನರ್ತಸ ತರಂಗರಿಂಖಣೈ. ರಾಯರ ಮುಖ ಯಾರಂಗಿತ್ತು ಅಂದ್ರೆ ನಮ್ಮ ಹಾಗೆ ಕೆಟ್ಟದಾಗಿ ಇರ್ಲಿಲ್ಲ ಅಂತ ಹೇಳಿ. ಹಂಗಂದ್ರೆ ಯಾರಂಗಿತ್ತು ಅಂತ ಕೇಳಿದ್ರೆ ಹುಣ್ಣಿಮೆಯ ಚಂದ್ರ ಎಷ್ಟು ಅತ್ಯಂತ ಸುಂದರವಾಗಿರ್ತಾನೋ ಅಷ್ಟೇ ಸುಂದರವಾಗಿರ್ತಕ್ಕಂಥ ಮುಖವನ್ನ ಆ ಚಂದ್ರ ಧರಿಸಿದವನಾಗಿದ್ದ. ಆ ರಾಯರ ಮುಖ ಅಷ್ಟು ಸುಂದರವಾಗಿತ್ತು ಅಂತ ಹೇಳ್ತಾ ಇದ್ರು. ರಾಯರ ಮುಖ ಎಷ್ಟು ಸುಂದರವೋ ಅವರ ಮನಸ್ಸೂ ಕೂಡ ಅಷ್ಟೇ ಸುಂದರ. ಯಾಕೆ? ಪ್ರಹ್ಲಾದ ರಾಜರ ಅವತಾರವೇ ನಮ್ಮ ರಾಯರು. ಪ್ರಹ್ಲಾದ ರಾಜರಾಗಿದ್ದಾಗ ನರಸಿಂಹ, ಮುಖ ಮಾತ್ರ ಸಿಂಹ ಆ ಭಗವಂತನ ರೂಪದ್ದು, ಹೃದಯ ಮಾತ್ರ ನರ, ಮನುಷ್ಯನ ಮಾನವನ ಹೃದಯ. ಹೀಗಾಗಿ ರಾಯರ ಮುಖ ಹೇಗಿದೆ? ಅತ್ಯಂತ ಸುಂದರವಾಗಿದೆ. ಬರೀ ಮುಖ ಮಾತ್ರ ಸುಂದರವಾಗಿಲ್ಲ, ಅವರ ಅಂತಃಕರಣವೂ ಕೂಡ ಅಷ್ಟೇ ಪರಿಶುದ್ಧವಾಗಿದೆ. ನಮ್ದ ಮುಖವೂ ಸಿಂಹವೇ, ಹೃದಯವೂ ಕೂಡ ಸಿಂಹಕ್ಕಿಂತಲೂ ಕೂಡ ಕಠೋರವಾದ, ಅಷ್ಟು ದುಷ್ಟರು ಇವತ್ತಿನ ದಿನ ನಾವು ಪ್ರಪಂಚದಲ್ಲಿ ಆಗಿದ್ದೇವೆ. ಅದಕ್ಕೋಸ್ಕರ ಹೇಳ್ತಾರೆ ವದನೆ ವಿಧುಂ. ರಾಯರ ಮುಖ ಹೇಗಿದೆ? ಚಂದ್ರನಂತೆ ಅತ್ಯಂತ ಸ್ಫುರದ್ರೂಪಿಯಾಗಿ ಬ್ರಹ್ಮವರ್ಚಸ್ಸಿನಿಂದ ಕಂಗೊಳಿಸ್ತಾ ಇದ್ದಾರಂತೆ ಈ ರಾಯರು. ಕೈಗಳು ಹೆಂಗಿದ್ದಾವೆ? ನೋಡ್ಲಿಕ್ಕೆಲ್ಲ ಚೆನ್ನಾಗಿ ಇರ್ತಾರೆ. ಅವ್ರ ಕೈ ಹೆಂಗಿದೆ ಅನ್ನೋದನ್ನ ನೋಡಿ ಆಮೇಲೆ ಅವರ ವ್ಯಕ್ತಿತ್ವವನ್ನು ಅಳಿಬೇಕು ಅಂತ ಹೇಳ್ತಾರೆ ಹಿರಿಯರೆಲ್ಲರೂ ಕೂಡ. ಕೈ ಹೆಂಗಿದೆ ಅಂತ ಹೇಳಿದ್ರೆ ಕರತಲೆ ಸ್ಫುರದ್ರುಮಂ, ಎರಡೂ ಕೈಗಳು ಕೂಡ ಕಲ್ಪವೃಕ್ಷಕ್ಕೆ ಸಮಾನವಾಗಿದೆ. ಕಲ್ಪವೃಕ್ಷ ಬೇಡಿದ್ದನ್ನೆಲ್ಲವನ್ನೂ ಕೂಡ ಕೊಡುತ್ತೆ. ರಾಯರೂ ಕೂಡ ಇವತ್ತಿನ ತನಕವೂ ಕೂಡ ಕಲಿಯುಗದಲ್ಲಿ ಇರುವ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಕಲ್ಪ ವೃಕ್ಷದಂತೆ ಎಲ್ಲ ವರಗಳನ್ನು ಕೂಡ ಪೂರೈಸ್ತಾ ಇದ್ದಾರೆ ಆ ನಮ್ಮ ರಾಯರು. ದುಷ್ಟನೇ ಇರಲಿ,
ಕುರುಡನೇ ಇರಲಿ, ಕುಂಟನೇ ಇರಲಿ, ಭಗವದ್ಭಕ್ತನೇ ಇರಲಿ, ಭಗವದ್ ವಿರೋಧಿಯೇ ಇರಲಿ, ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಇಂಥ ಕಾರುಣ್ಯ ಅಂದ್ರೆ ಭಗವಂತನ ದ್ವೇಷವನ್ನ ಮಾಡ್ತಕ್ಕಂಥ ವ್ಯಕ್ತಿಗೆ ನಾನು ಇವತ್ತಿನ ದಿನ ಅನುಗ್ರಹವನ್ನ ಮಾಡಿದರೆ ಏನಾದರೂ ಮನಸ್ಸು ವ್ಯತ್ಯಾಸ ಆಗಿ ಭಗವಂತನ ಕಡೆ ಅವನ ಮನಸ್ಸು ಹರಿದರೆ ಅಷ್ಟೇ ಒಳ್ಳೇದಲ್ವಾ? ಹೀಗಾಗಿ ಭಗವದ್ಭಕ್ತರಿಗೆ ಮಾಡ್ತಕ್ಕಂತಹ ಅನುಗ್ರಹ ಇವತ್ತಿನ ದಿನ ರಾಯರದ್ದು ದೊಡ್ಡ ಸಂಗತಿಯೇ ಅಲ್ಲ. ಭಗವಂತನ ವಿದ್ವೇಷಿಗಳಿಗೂ ಕೂಡ ಇವತ್ತಿನ ದಿನ ರಾಯರು ಅಷ್ಟೇ ಆ ಅನುಗ್ರಹೋನ್ಮುಖರಾಗಿ ಬೇಡಿದವರಿಗೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಆ ನಮ್ಮ ರಾಯರು. ಯಾಕೆ? ಕರತಲೆ ಸ್ಫುರದ್ರುಮಂ, ಕೈಯಲ್ಲಿ ಕಲ್ಪ ವೃಕ್ಷಗಳನ್ನ ಇಟ್ಕೊಂಡಿದ್ದಾರೋ ಏನೋ ಅಂತ ಅನ್ಸತ್ತೆ. ನಯನೇ ಸುಧಾಂ, ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ದಾರೆ? ರಾಯರ ಕಣ್ಣನ್ ಏನಾದ್ರೂ ಕೂಡ ನೀವು ನೋಡ್ತಾ ಇದ್ರಿ ಅಂತ ಹೇಳಿದರೆ ಅಮೃತವನ್ನೇ ಕುಡಿದಷ್ಟು ಸಂತೋಷ ಆಗ್ತಾ ಇತ್ತಂತೆ ರಾಯರ ಕಣ್ಣನ್ನ ನೋಡಿದಾಗ. ಏನರ್ಥ ಅಂದ್ರೆ ರಾಯರ ಕಣ್ಣು ಅಮೃತ ಯಾವ ರೀತಿಯಾಗಿ ಸತ್ತವರನ್ನ ಬದುಕಿಸತ್ತೋ ಹಾಗೆ ಈ ರಾಯರ ಕಣ್ಣೂ ಕೂಡ ಅಮೃತದಂತೆ ಭಕ್ತರನ್ನ ಸಂಜೀವನಗೊಳಿಸ್ತಕ್ಕಂತ ಶಕ್ತಿಯಿಂದ ಕೂಡಿತ್ತು. ಅವರ ದೃಷ್ಟಿ ಬಿದ್ರೆ ಸಾಕು ಎಷ್ಟೋ ಜನ ಉದ್ಧತರಾಗ್ತಾ ಇದ್ರು, ಎಷ್ಟೋ ಜನ ಪವಿತ್ರರಾಗ್ತಾ ಇದ್ರು. ಹೀಗಾಗಿ ಅವರ ಆ ಕಣ್ಣಿನಲ್ಲಿ ಅಮೃತವನ್ನೇನಾದರೂ ಕೂಡ ತುಂಬಿಕೊಂಡು ಬಿಟ್ಟಿದ್ದಾರೆ. ಏನೋ ಅಧಿಮನಶ್ರೀಯಂಚ, ಮನಸ್ಸಿನಲ್ಲಿ ಯಾರನ್ನು ಇಟ್ಕೊಂಡಿದ್ದಾರೆ? ಸ್ವತಃ ಭಗವಂತನ ಮಡದಿಯಾದ ಲಕ್ಷ್ಮೀ ದೇವಿಯನ್ನೇ ಇಟ್ಕೊಂಡು ಬಿಟ್ಟಿದ್ದಾರಂತೆ ಆ ರಾಯರು. ಮುಖದಲ್ಲಿ ಚಂದ್ರ, ಕೈಯಲ್ಲಿ ಕಲ್ಪವೃಕ್ಷ, ಕಣ್ಣಿನಲ್ಲಿ ಅಮೃತ, ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿ. ಹಾಗಾದ್ರೆ ರಾಯರು ಇಷ್ಟು ಜನರನ್ನ ತಮ್ಮ ಜೀವಿತಾವಧಿಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದನ್ನ ಕಂಡು ಈ ಎಲ್ಲರ ಅಪ್ಪಂದಿರಾಗಿರ್ತಕ್ಕಂತಹ ಯಾವ ಸಮುದ್ರ ಇದ್ದಾನೆ ತುಂಬಾ ಸಂತೋಷವನ್ನ ಪಟ್ಟ. ಯಾಕೆ ಸಂತೋಷ ಪಟ್ಟ? ಯಾವುದೇ ಆಗ್ಲಿ ಮಕ್ಕಳನ್ನ ಅಪ್ಪಂದಿರು ಹುಟ್ಟಿಸೋದು ಮಾತ್ರ ಕರ್ತವ್ಯ ಅಲ್ಲ, ಹುಟ್ಟಿಸಿದ ಮಕ್ಕಳನ್ನ ಸಾಕೋದೂ ಕೂಡ ಅಷ್ಟೇ ತಂದೆ ತಾಯಿಗಳ ಮುಖ್ಯ ಕರ್ತವ್ಯ. ಹೀಗಾಗಿ ಆ ಸಮುದ್ರ ರಾಜ ತನ್ನ ಮಕ್ಕಳನ್ನ, ತನ್ನಲ್ಲಿ ಹುಟ್ಟಿದ್ದಾವೆ ಈ 5 ಜನ ಮಕ್ಕಳು, ಯಾವಾಗ ಇದೇನ್ ಸಮುದ್ರದಲ್ಲಿ ಈ ಪದಾರ್ಥಗಳೆಲ್ಲವೂ ಕೂಡ ಹುಟ್ಟಿದ್ದಾವ ಅಂತ ಕೇಳಿದರೆ ಅದಕ್ಕೋಸ್ಕರ ಹೇಳ್ತಾರೆ, ದೇವತೆಗಳು ದೈತ್ಯರು ಇವರಿಬ್ಬರಿಗೂ ಕೂಡ ಗಲಾಟೆಯಾದಂತಹ ಸಂದರ್ಭದಲ್ಲಿ ಕ್ಷೀರ ಸಮುದ್ರವನ್ನ ಮಥನ ಮಾಡಬೇಕು ಅಂತ ಉದ್ಯುಕ್ತರಾಗ್ತಾರೆ. ಆಗ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ ಸಮುದ್ರ ಮಥನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಸಮುದ್ರದಿಂದ ಎಂಥೆಂಥ ವಸ್ತುಗಳು ಹುಟ್ಟಿದವು. ಮೊದಲೇ ಅಮೃತ ಏನು ಕೂಡ ಹುಟ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ? ಯಾವತ್ತು ಒಳ್ಳೇದ್ ಯಾವಾಗ ಸಿಗತ್ತೆ ಅಂತ ಹೇಳ್ಬಿಟ್ರೆ ಕೊನೆ ಕಾಲಕ್ಕೆ ಒಳ್ಳೇದ್ ಸಿಗತ್ತೆ. ಹಾಗಾದ್ರೆ ಮೊದಲು ಹುಟ್ಟಿದ್ಯಾವುದು? ಕಾಲಕೂಟ ವಿಷ. ಆ ವಿಷದ ಗಾಳಿ ಸೋಂಕಿದರೇನೆ ಎಷ್ಟೋ ಜನ ಇವತ್ತಿನ ದಿನ ಸತ್ತು ಹೋಗಿ ಬಿಟ್ಟಿದ್ದಾರೆ. ಅಂಥ ಕಾಲಕೂಟ ವಿಷವನ್ನ ಇಡೀ ಪ್ರಪಂಚಕ್ಕೆ ಉಸಿರನ್ನ ಕೊಡ್ತಕ್ಕಂತಹ ಮಹಾನುಭಾವನಾದ ಮುಖ್ಯ ಪ್ರಾಣದೇವರು ವಾಯುದೇವರು ಅದನ್ನ ಪಾನ ಮಾಡಿ ಜೀವಿಸಿಕೊಂಡಿದ್ದಾರೆ. ಆಮೇಲೆ ಅನೇಕ ವಸ್ತುಗಳು ಹುಟ್ಟಿದ್ವು. ಯಾವ್ದ್ಯಾವುದು? ಚಂದ್ರ ಹುಟ್ಟಿದ, ಕಲ್ಪವೃಕ್ಷ ಹುಟ್ಟಿತು, ಅಮೃತ ಹುಟ್ಟಿತು, ಲಕ್ಷ್ಮೀ ದೇವಿ ಹುಟ್ಟಿತು, ಎಲ್ಲರೂ ಕೂಡ ಹುಟ್ಟಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಕೂಡ ಸಮುದ್ರ ರಾಜನ ಮಕ್ಕಳೇ. ಹಾಗಾದ್ರೆ ತನ್ನ ಮಕ್ಕಳನ್ನ ಇನ್ನೊಬ್ಬರ ಹತ್ತಿರ ಇದ್ದಾಗ ಸಂತೋಷವಾಗಿ ಇರೋದನ್ನ ನೋಡಿ ಪ್ರತಿಯೊಬ್ಬ ತಂದೆಗೂ ಕೂಡ ಅತ್ಯಂತ ಸಂತೋಷವಾಗತ್ತೆ. ಎಲ್ಲಾದ್ರೂ ಕೂಡ ಸಾಕ್ಲಿಕ್ಕಾಗದೆ ಇದ್ದಾಗ ಯಾವುದೋ ಅನಾಥಾಶ್ರಮಕ್ಕೋ ಅಥವಾ ಇನ್ಯಾವುದೋ ಸ್ಥಳಗಳಲ್ಲಿ ಬಿಟ್ಟಾಗ
ನಮಗಿಂತಲೂ ಚೆನ್ನಾಗಿ ಆ ಮಕ್ಕಳನ್ನ ನೋಡಿಕೊಳ್ತಾ ಇದ್ರೆ ನಮಗೆಷ್ಟು ಸಂತೋಷ ಆಗತ್ತೆ ಹೆತ್ತವರಿಗೆ. ಹೀಗಾಗಿ ಸಮುದ್ರರಾಜ ಆಲೋಚನೆಯನ್ನ ಮಾಡ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ನನ್ನ ಮಕ್ಕಳನ್ನ ಇಷ್ಟು ಅತ್ಯಂತ ಸಂತೋಷವಾಗಿ ನೀವು ನೋಡ್ತಾ ಇದ್ದೀರಾ, ಹೀಗಾಗಿ ನಿಮಗೆ ಭಕ್ತರಿಗೆ ಯಥೇಚ್ಛವಾಗಿ ಸಂಪತ್ತನ್ನ ಕೊಡುವಂತ ಅನುಗ್ರಹ ನಿಮಗೆ ಉಂಟಾಗಲಿ. ಯತಿವರೇ ನಿಜ ಸಂತತಿಂ ಅನುಸಂದಧತ್ ಸಹ ಮುದಿತಃ ತರಂಗರಿಂಖಣೈ ನನರ್ಥ. ಇದನ್ನ ನೋಡಿ ಅತ್ಯಂತ ಸಂತುಷ್ಟನಾಗಿರ್ತಕ್ಕಂತಹ ಆ ಸಮುದ್ರ ರಾಜ ಏನ್ ಮಾಡಿದ ಅಂದ್ರೆ, ತನ್ನ ಸಂತಸವನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು ಅದಕ್ಕೋಸ್ಕರ ಅವನೇನು ಮಾಡಿದ ಅಂತ ಹೇಳಿದ್ರೆ, ಅಲೆಗಳನ್ನ ಜೋರಾಗಿ ದಡಕ್ಕೆ ಬರೋದರ ಮೂಲಕ, ಎತ್ತರವಾದ ಅಲೆಗಳನ್ನ ನಿರ್ಮಾಣ ಮಾಡೋದರ ಮೂಲಕ ನಗುವನ್ನ ಸೂಸಿದಂತೆ, ನಗುವನ್ನ ತೋರಿಸಿದಂತೆ ಆ ಸಮುದ್ರ ರಾಜ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಹೀಗೆ ಆ ಸಮುದ್ರ ರಾಜ ಸಂತೋಷವನ್ನ ಪಟ್ಟ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಕವಿಗಳು. ಹೀಗೆ ಆ ಸಮುದ್ರದ ಪ್ರತಿಕ್ರಿಯೆ, ಸಮುದ್ರದ ವರ್ಣನೆಯನ್ನ ಮಾಡ್ತಾ ಕವಿಗಳು ಇನ್ನಷ್ಟು ಆ ಸಮುದ್ರದ ಗುಣಗಳನ್ನ ಕೊಂಡಾಡ್ತಾ ಇದ್ದಾರೆ. ರಾಯರು ಬಂದಂತಹ ಸಂದರ್ಭದಲ್ಲಿ अपि सैकतं बहुतरंग संकुलं तटमक्षमस्सतु किलातिलङ्घितुम् अतएव भङ्गमति नैल्यमप्यगादयशोभरेण सुयशोहरेण यः. ಸಮುದ್ರದ ದಡ ಯಾವ ರೀತಿಯ ಇದೆ, ಸಮುದ್ರದ ತರಂಗ, ಹಾಗೆ ಸಮುದ್ರದಲ್ಲಿ ಇರತಕ್ಕಂತಹ ನೀಲಿ ಬಣ್ಣ ಯಾತಕ್ಕೋಸ್ಕರ ಅದರಲ್ಲಿ ಇದೆ ಅನ್ನೋದನ್ನ ಕವಿಗಳು ಅತ್ಯಂತ ಸೊಗಸಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಮುದ್ರದ ತೀರಕ್ಕೆ ತುಂಬಾ ಹೆಚ್ಚಾಗಿ ಸಿಗತಕ್ಕಂತಹದ್ದು ಒಂದು ಮರಳು, ಇನ್ನೊಂದು ಉಪ್ಪು. ಈ ಬೇರೆ ಬೇರೆ ಪರ್ವತಗಳಲ್ಲಿ ಕಲ್ಲು ಬಂಡೆಗಳು ಯಾವ ರೀತಿಯಾಗಿ ನಮಗೆ ಸಿಗುತ್ತಾವೋ ಆ ರೀತಿಯಾಗಿ ಸಮುದ್ರದಲ್ಲಿ ಯಾವ ಕಲ್ಲು ಬಂಡೆಗಳು ಕೂಡ ಸಿಗೋದಿಲ್ಲ. ಹೀಗಾಗಿ ಅನೇಕ ಅಲೆಗಳು ಬಂದು ದಡವನ್ನು ಅವಾಗ ಕ್ಷೋಭೆಗೊಳಿಸ್ತಾ ಇರುತ್ತೆ. ಕೆಲವು ಅಲೆಗಳು ತುಂಬಾ ಜೋರಾಗಿ ಬರ್ತಾವೆ, ಇನ್ನು ಕೆಲವು ಅಲೆಗಳು ದೂರದಲ್ಲೇ ನಿಂತುಕೊಂಡು ಬಿಡ್ತಾವೆ. ಹೀಗಾಗಿ ಸಮುದ್ರ ರಾಜ ಹೀಗಿದ್ರೂ ಕೂಡ ಇಂಥ ದಡವನ್ನ ದಾಟಿ ಮುಂದೆ ಹೋಗ್ಲಿಕ್ಕಾಗತ್ತೋ ಇಲ್ಲೋ ಅನ್ನೋ ಸಂದೇಹ ಆ ಸಮುದ್ರನಿಗಿದೆ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ, ಸಮುದ್ರ ರಾಜನಿಗೆ ತುಂಬಾ ಸೋಲುಂಟಾಯ್ತು ಅಂತ ಹೇಳ್ತಾ ಇದ್ರು. ತಟಂ ಅತಿಲಂಘಿತುಂ ಅಕ್ಷಮ ಕಿಲ ಅಭವತ್. ಆ ಸಮುದ್ರದ ತೀರವನ್ನ ದಾಟ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇದೆನೋ ಇಲ್ವೋ, ತನ್ನಲ್ಲಿ ಆ ಸಾಮರ್ಥ್ಯ ಇದೆಯೋ ಇಲ್ಲವೋ, ಹೀಗಾಗಿ ನಾನು ಅತ್ಯಂತ ದುಃಖಿತನಾಗಿದ್ದೇನೆ, ಅತ್ಯಂತ ಸೋಲಿನಿಂದ ಕಂಗೆಟ್ಟಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ಅವನಾದ. ಆದರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಗಾಂಭೀರ್ಯಕ್ಕೆ ದೃಷ್ಟಾಂತವನ್ನ ಕೊಡಬೇಕಾದ್ರೆ ಎರಡು ವಸ್ತುಗಳನ್ನ ಕವಿಗಳು ದೃಷ್ಟಾಂತವನ್ನ ಕೊಡ್ತಾರೆ. ಒಂದು ಗಜ ಗಾಂಭೀರ್ಯ, ಇನ್ನೊಂದು ಸಮುದ್ರದ ಗಾಂಭೀರ್ಯ ಅಂತ ವರ್ಣನೆಯನ್ನ ಮಾಡ್ತಾರೆ. ಯಾರಾದ್ರೂ ತುಂಬಾ ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಇಂಥ ನಡಿಗೆ ಗಜಗಾಂಭೀರ್ಯದ ನಡಿಗೆ ಅಂತ ಅವರನ್ನು ಹೇಳ್ತಾರೆ. ಸಮುದ್ರದ ಅಲೆ ಎಷ್ಟು ಗಾಂಭೀರ್ಯ ಇರುತ್ತೆ ಸಮುದ್ರ ಅಂತ ಕವಿಗಳು ವರ್ಣನೆಯನ್ನ ಮಾಡೋದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಸಮುದ್ರಕ್ಕೆ ಇರತಕ್ಕಂಥ ಸಾಮರ್ಥ್ಯ ಯಾರಿಗಾದ್ರೂ ಕೂಡ ಉಂಟೆ. ಸಮುದ್ರದ ಸಾಮರ್ಥ್ಯದ ಮುಂದೆ ಮನುಷ್ಯನ ಸಾಮರ್ಥ್ಯ ತೃಣ ಸಮಾನ. ಹೀಗಾಗಿ ಜಗತ್ತಿನಲ್ಲಿ ಅವನ ಕೀರ್ತಿ ಮಹಾಪರಾಕ್ರಮಿ,
ಮಹಾ ಕೀರ್ತಿವಂತ ಅಂತ ಪ್ರಸಿದ್ಧನಾಗಿರತಕ್ಕಂತಹ ಆ ಸಮುದ್ರ ರಾಜನಿಗೆ ಕೀರ್ತಿ ಹೋಗಿ ಅವನನ್ನ ಅಪಕೀರ್ತಿ ಅಂಟಿಕೊಳ್ತು. ಇದರಿಂದ ಏನಾಯ್ತು? ಯಾವಾಗ ನಮಗೆ ನಮ್ಮ ಜೀವನದಲ್ಲಿ ಅಪಕೀರ್ತಿ ಅಂಟಿಕೊಳ್ಳತ್ತೋ ಆಗ ನೀಲಿ ಬಣ್ಣಕ್ಕೆ ತಿರುಗ್ತಾರೆ. ನಾವೆಲ್ಲ ಇವತ್ತಿನ ದಿನ ವಿಷಪಾನವನ್ನ ಮಾಡಿದ್ರೆ ಮಾತ್ರ ನಮ್ಮ ದೇಹ ನೀಲಿ ಬಣ್ಣವನ್ನ ಕಟ್ಟಿಕೊಳ್ಳತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಆದರೆ ನಿಜವಾಗಿಯೂ ಕೂಡ ಆ ಸಂದರ್ಭ ಬೇರೆ, ವಿಷ ಕುಡಿದಾಗ ಆಗ್ತಕ್ಕಂತಹದ್ದು ನೀಲಿ ಬಣ್ಣ ಬೇರೆ. ಜೀವನದಲ್ಲಿ ಕೀರ್ತಿವಂತನಾಗಿ ಬಾಳಿದಂತಹ ಪುರುಷನಿಗೆ ಕೊನೆಯ ಕಾಲದಲ್ಲಿ ಅವನ ಜೀವನದ ಮುಸ್ಸಂಜೆಯಲ್ಲಿ ಅಪಕೀರ್ತಿಯ ನಂಟು ಬಡಿತು ಅಂತಾದ್ರೆ ಅದು ಈ ವಿಷಪಾನಕ್ಕಿಂತಲೂ ಕೂಡ ಅತ್ಯಂತ ದೊಡ್ಡ ವಿಷ. ಹೀಗಾಗಿ ಆ ಅಪಕೀರ್ತಿ ಇತ್ತು ಅಂತಾದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಈ ಅಪಕೀರ್ತಿ ಬಂದಿರುವ ಕಾರಣದಿಂದಲೇ ಸಮುದ್ರ ಮೇಲ್ಭಾಗದಿಂದ ನೋಡ್ತಕ್ಕಂತಹ ಸಂದರ್ಭದಲ್ಲಿ ನೀಲಿ ಬಣ್ಣಕ್ಕೆ ತಿರುಗಿದ್ದಾನೆ. ಹೀಗೆ ಆ ತನ್ನ ಸೋಲನ್ನ ಒಪ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಆ ಸಮುದ್ರ ರಾಜ ಒಂದೋ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಹೊಂದುವನಂತೆ ಆ ಸಮುದ್ರ ರಾಜ ಅತ್ಯಂತ ಕಪ್ಪು ಬಣ್ಣವನ್ನ ಹೊಂದುತ್ತಾನೆ. ಹೆಂಗಪ್ಪ ಅಂದ್ರೆ ಮನೆಗ್ ಮಾರಿ ಪರರಿಗ್ ಉಪಕಾರಿ ಅಂತ ಅರ್ಥ. ಪರರಿಗ್ ಉಪಕಾರಿ ಯಾಕೆ? ತನ್ನ ಒಡಲಲ್ಲಿ ಅನೇಕ ರತ್ನದ ಆಕಾರಗಳನ್ನು ಇಟ್ಟುಕೊಂಡು ಹುಡುಕ್ತಕ್ಕಂಥವರಿಗೆ, ಅನೇಕ ಕೋಟಿ ಕೋಟಿ ಜೀವ ಜಂತುಗಳಿಗೆ ಆಶ್ರಯವಾಗಿದೆ ಈ ಸಮುದ್ರ. ಇಂಥ ಆ ಸಮುದ್ರ ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡಿದರೂ ಕೂಡ ತನ್ನದೇ ಒಂದು ಸಣ್ಣ ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ಇವತ್ತಿನ ದಿನ ಆ ಸಮುದ್ರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ರೆ ಇನ್ನೇನ್ ಇನ್ನೊಬ್ಬರಿಗೆ ಅದು ಸಹಕಾರಿಯಾಗ್ಲಿಕ್ಕೆ ಸಾಧ್ಯ ಉಂಟು. ಹೀಗಾಗಿ ಇನ್ನೊಬ್ಬರಿಂದ ಅಪಮಾನಿತನಾಗದೆ ತನ್ನಿಂದ ತಾನೇ ಅವಮಾನಕ್ಕೊಳಗಾಗಿ ಕುಳಿತಿದ್ದಾನೆ. ಹೀಗಾಗಿ ಆ ಸಮುದ್ರ ರಾಜ ಅತ್ಯಂತ ದುಃಖಿತನಾಗಿದ್ದಾನೆ. ದಯಶೋಭರೇಣ ಅಯಶೋಭರೇಣ ಭಂಗಂ ಅತಿನೈಲ್ಯಮಪಿ ಅಗ. ಈ ಕಾರಣದಿಂದಲೋ ಏನೋ ಎಂಬಂತೆ ಆ ಸಮುದ್ರ ರಾಜ ನನ್ನ ಪೌರುಷ ವ್ಯರ್ಥವಾಗಿದೆ, ಅಪಕೀರ್ತಿಯಿಂದ ಅತ್ಯಂತ ನೀಲಿ ಬಣ್ಣಕ್ಕೆ ಇವತ್ತಿನ ದಿನ ನಾನು ಹೊಂದಬೇಕಾಗಿದೆ ಅನ್ನೋ ರೀತಿಯಲ್ಲಿ ಅತ್ಯಂತ ದುಃಖವನ್ನ ಹೊಂದಿದ್ದಾನೆ ಅಂತ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ.